ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತನ್ನ ತಂದೆ ತಾಯಿ ತಂಗಿಯನ್ನ ಕೊಲೆ ಮಾಡಿ ಹೋದಂತಹ ಈ ರಾಕ್ಷಸಿಯ ಅವನು ಬಾಯ್ ಫ್ರೆಂಡ್ ಅವನು ಸಿಕ್ಕಿದ್ದಾನೆ. ಎಲ್ಲಿ? ಪುದುಚೇರಿಯಲ್ಲಿ. ಹಂತಕ ಕೆನತ್ನನ್ನ ಈಗ ಬಂಧಿಸಿದ್ದೇ ಒಂದು ರೋಚಕ ಅಂತ ಹೇಳ್ತಾ ಇದ್ದಾರೆ. ಲಿಕ್ಕರ್ ಔಟ್ಲೆಟ್ನಲ್ಲಿ ಸಿಕ್ಕಿ ಬಿದ್ದಾನೆ ಈ ಆರೋಪಿ ಕೆನತ್. ಲಿಕ್ಕರ್ ಔಟ್ಲೆಟ್ನಲ್ಲಿ ಮದ್ಯ ಸೇವನೆಗೆ ನಿಂತಿದ್ದಂತೆ ಅವಾಗ ಹಿಡಿದಿದ್ದಾರೆ. ಪೊಲೀಸರ ಕಂಡೊಡನೆ ಎಸ್ಕೇಪ್ ಆಗೋಕೆ ಯತ್ನಿಸಿದ್ದಾನೆ. ಕೆಆರ್ ಪುರಂ ಪೊಲೀಸರ ಜೊತೆಗೆ ಕೈ ಜೋಡಿಸಿದ್ದು ಪುದುಚೇರಿ ಪೊಲೀಸರು. ಫೈನಲಿ ಅವನನ್ನ ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ತಪ್ಪಿಸ್ಕೊಂಡು ಓಡ್ತಾ ಇದ್ದ ಕೆನತ್ನನ್ನ ಚೇಸ್ ಮಾಡಿ ಹಿಡಿದಿದ್ದಾರೆ ಪೊಲೀಸರು. 30 ಲಕ್ಷ ರೂಪಾಯಿ ಅವಳ ಹತ್ರ ಇದೆ ದುಡ್ಡು. ಇದನ್ನೇ ಎಣ್ಣೆ ಕುಡಿಯೋಕ್ಕೋಸ್ಕರನೇ ಖರ್ಚು ಮಾಡಿದ್ನೋ ಅಥವಾ ಬೇರೆ ಏನಾದರೂ ಡ್ರಗ್ಸ್ ಎಡಿಟ್ ಇದ್ನೋ ಅಂತ ನೋಡ್ಕೊಳ್ಳಿ. ಅವಳು ಹಂಗೆ ಏನಾದರೂ ಡ್ರಗ್ ಎಡಿಟ್ ಇದ್ದಾಳ ಅಂತ ನೋಡಿ. ಅಲ್ಲಿ ಸೊ ಅವನನ್ನು ಹಿಡ್ಕೊಂಡು ಬಂದಿರುವಂಥ ರೋಚಕವಾಗಿರುವಂಥ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಹಂತಕ ಕೆನತ್ನನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋದನ್ನು, ಹೇಗೆ ಪುದುಚೇರಿಯಲ್ಲಿ ಇವನನ್ನು ಬೆನ್ನಹತ್ತಿ ಪುದುಚೇರಿ ಪೊಲೀಸರು, ಕರ್ನಾಟಕ ಪೊಲೀಸರು ಹೇಗೆ ಬೆನ್ನಹತ್ತಿ ಇವನನ್ನು ಹಿಡಿದಿದ್ದಾರೆ ಅನ್ನುವಂಥದ್ದೇ ಒಂದು ರೋಚಕವಾಗಿದೆ. ಪುದುಚೇರಿಯಲ್ಲಿ ಆರೋಪಿ ಕೆನತ್ನನ್ನು ಬಂಧಿಸಿದ್ದಾರೆ. ಆರೋಪಿಗಳ ಪತ್ತೆಗೆ 2 ತಂಡವನ್ನು ಪೊಲೀಸರು ರಚನೆ ಮಾಡಿದರು. ತಿರುಚಿ, ಚೆನ್ನೈ, ಕೊಯಮತ್ತೂರಿನಲ್ಲಿ ಹುಡುಕಾಡಿರ್ತಾರೆ ಪೊಲೀಸರು. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲ್ ಮಾಡ್ತಾ ಇದ್ದ ಈ ಕೆನತ್ ತಪ್ಪಿಸಿಕೊಳ್ಳೋಕೆ ಬೇರೆ ಬೇರೆ ಕಡೆಗೆ ಪ್ರಯಾಣಿಸಿ ಪುದುಚೇರಿಯನ್ನ ಸೇರಿರ್ತಾನೆ. ಪೊಲೀಸರು ಬಿಡ್ತಾರಾ? ಎಲ್ಲೋದ್ರೂ ಹಿಡ್ಕೊಂಡು ಬರ್ತಾರೆ. ಎಷ್ಟು ತಡ ಆಗ್ಬೋದು ಅಷ್ಟೇ, ಹಿಡ್ಕೊಂಡು ಬರ್ತಾರೆ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಇನ್ನೊಂದು ಹಿಡಿದಿದ್ದಾರೆ, ಇವನಿಂದ ಕಕ್ಕಿಸ್ಬೇಕು. ಏನು ಮಾಡ್ದ? ಆಮೇಲೆ ಅವಳ ಹತ್ರ 30 ಲಕ್ಷ ತೊಗೊಂಡು ಬರುವಂಥದ್ದು ಇಸ್ಕೊಂಡಲ್ಲ, ಅವಳ ಹತ್ರ ಸಾಲ ಮಾಡಿಸಿದ್ನಲ್ಲ, ಆದ್ಯದಕ್ಕೆ ಮಾಡಿಸಿದ, ಕೊಲೆ ಮಾಡಿದ್ಯಾರು, ಏನಾಯಿತು ಘಟನೆಯಲ್ಲಿ, ಇವೆಲ್ಲವೂ ಕೂಡ ಇವನಿಂದ ಕಕ್ಕಿಸ್ಬೇಕಲ್ವ? ಈಗ ಅದೊಂದೇ ಬಾಕಿ ಇದೆ ಈಗ. ಅರುಣ್, ಕೆಆರ್ ಪುರಂ ಟ್ರಿಪಲ್ ಮರ್ಡರ್ ಕೊಲೆ ಪ್ರಕರಣ ಸಂಬಂಧ ಆರೋಪಿಯನ್ನ ಪಾಂಡಿಚೇರಿ ಪೊಲೀಸರು ಹಾಗೆ ರಾಜ್ಯದ ಪೊಲೀಸರು ಬಂಧನ ಮಾಡುವ ಕೆಲಸವನ್ನ ಮಾಡಿದ್ದಾರೆ. 2 ದಿನಗಳ ಹಿಂದೆ ಈ ಕೊಲೆಗಾತಿ ಶ್ವೇತಾಳನ್ನ ಬಂಧನ ಮಾಡುವ ಕೆಲಸವನ್ನ ಇದೇ ಪಾಂಡಿಚೇರಿಯಲ್ಲಿ ಮಾಡಲಾಗಿತ್ತು. ಈತ ಅಲ್ಲೇ ಇರಬಹುದು ಅನ್ನೋ ಒಂದು ಶಂಕೆಯ ಹಿನ್ನೆಲೆಯಲ್ಲಿ ಪೊಲೀಸರು ಪಾಂಡಿಚೇರಿಯಲ್ಲಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನ ಮಾಡ್ತಿದ್ರು. ಈತ ಬಾರೊಂದರಲ್ಲಿ ಕುಡಿತಿದ್ದಂತಹ ಸಂದರ್ಭದಲ್ಲಿ, ಒಳಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಪಾಂಡಿಚೇರಿ ಪೊಲೀಸರು ಈತನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಅದಾದ ಬಳಿಕ ರಾಜ್ಯದ ಪೊಲೀಸರಿಗೆ ಒಪ್ಪಿಸುವ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಆರೋಪಿತನ ಕೆಆರ್ ಪುರಂ ಪೊಲೀಸರು ಬೆಂಗಳೂರಿನ ಕೆಆರ್ ಪುರಂಗೆ ಕರೆತಂದು ವಿಚಾರಣೆಯನ್ನು ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಕೊಲೆಯನ್ನ ಮಾಡ್ದಪ್ಪ ಅಂತೇಳಿ. ಕಾರಣ ಇಷ್ಟೇ, ಈ ಹಿಂದೆ ಶ್ವೇತಾ ಪೊಲೀಸರ ಮುಂದೆ ಕೊಟ್ಟಂತಹ ಹೇಳಿಕೆ ಏನಿದೆ ಅದು ಅನುಮಾನಕ್ಕೆ ಕಾರಣವಾಗಿದೆ ಅನ್ನೋ ನಿಟ್ಟಿನಲ್ಲಿ ಖುದ್ದು ಪೊಲೀಸ್ ಕಮಿಷನರ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ರು. ಹೀಗಾಗಿ ಈ ಪ್ರಕರಣದಲ್ಲಿ ಆಕೆ ಈತನನ್ನ ಬಚಾವ್ ಮಾಡೋದಕ್ಕೆ ಏನಾದ್ರೂ ಪ್ರಯತ್ನವನ್ನ ಪಡ್ತಿದ್ದಾಳ ಅಂತೇಳಿ 3 ಕೊಲೆಯನ್ನು, ತನ್ನ ತಂದೆ ತಾಯಿ ಹಾಗೆ ತಂಗಿಯನ್ನ ನಾನೇ ಕೊಲೆ ಮಾಡಿದೆ ಅಂತೇಳಿ ಆಕೆ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ಲು. ಈ ಹಿನ್ನೆಲೆಯಲ್ಲಿ ಈತನ ಹೇಳಿಕೆಯನ್ನ ಪಡ್ಕೊಳ್ಳೋದಕ್ಕೆ ಪೊಲೀಸರು ಇದೀಗ ಕೆಲಸದಲ್ಲಿ ನಿರತರಾಗಿದ್ದಾರೆ ಅಂತೇಳಿ. ಕಾರಣ, ಕೊಲೆಯಾದಂತಹ ಸೋಮಸುಂದರ್, ಈ ಶ್ವೇತಾಳ ತಂದೆ, ಸಾಯುವ ಮುನ್ನ ನೀಡಿದಂತಹ ಆ ಡೈಯಿಂಗ್ ಡಿಕ್ಲರೇಷನ್ ಸ್ಟೇಟ್ಮೆಂಟ್, ಅಂದ್ರೆ ಸಾಯುವ ಅಂತಹ ವ್ಯಕ್ತಿ ಸುಳ್ಳನ್ನ ಹೇಳುವುದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಇದೇ ಭಾರತೀಯ ಸಾಕ್ಷ್ಯ ಅಧಿನಿಯಮ 26A ಅಡಿ ಇದನ್ನ ತುಂಬಾ ಸಾಕ್ಷ್ಯವಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಈ ಹಿನ್ನೆಲೆಯಲ್ಲೇ ಈತ ಆ ಡೈಯಿಂಗ್ ಡಿಕ್ಲರೇಷನ್ ಆಧಾರವಾಗಿ ಇಟ್ಕೊಂಡು ಈತನೂ ಕೂಡ ಕೊಲೆಯಲ್ಲಿ ಭಾಗಿಯಾಗಿದ್ದಾನೆ ಅಂತೇಳಿ ಹಿಂದೆ ಸೋಮಸುಂದರ್ ಹೇಳಿಕೆಯನ್ನ ನೀಡಿರೋದ್ರಿಂದ, ಸಾಯೋ ಸಂದರ್ಭದಲ್ಲಿ ನೀಡಿರೋದ್ರಿಂದ ಈತನ ಪಾತ್ರವೇನು, ಈತ ಕೊಲೆಯಲ್ಲಿ ಹೇಗೆಲ್ಲ ಭಾಗಿಯಾಗಿದ್ದ, ಯಾರಿಗೆ ಈತ ಕೂಡ ಚಾಕು ಆಗ್ತಾ, ಅದಾದ ಬಳಿಕ ಈ ರೀತಿ ಹೇಗೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನ ಪಟ್ಟ, ಎಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ರು, ಮತ್ತೆ ಕೊಲೆಗೆ ಪ್ರಮುಖ ಕಾರಣ ಏನು, ಈ ಎಲ್ಲ ನಾನಾ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ನಡೆಸೋದಕ್ಕೆ ಆತನನ್ನ ವಿಚಾರಣೆಗೆ ಒಳಪಡಿಸ್ತಿದ್ದಾರೆ. ಸಂಜೆಯ ವೇಳೆಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅದಾದ ಬಳಿಕ ಆತನನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯಲ್ಲಿ ಇದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.